ಹಾಯ್ ಗೈಸ್, ವಿಜಯ್ ದೇವರಕೊಂಡ ಅವ್ರದ್ದು ಕಿಂಗ್ಡಮ್ ಮೂವಿ ಟೀಸರ್ ಡ್ರಾಪ್ ಆಗ್ಯದ. ಎಕ್ಸ್ಟ್ರೀಮ್ ಲೆವೆಲ್ ಟೀಸರ್ ನಾವು ಅನ್ಬೋದು. ಮೇ ಬಿ ಹೇಳಕ್ ಬಲ್ಲ, ಯಾಕಂದ್ರೆ ವಿಜಯ್ ದೇವರಕೊಂಡ ಅವ್ರು ಲಾಸ್ಟ್ 2 ಮೂವಿ ಮೇಲೆ ಮುಟ್ಟ ಹೋಪ್ ಅಂತ ನಾವು ಇಟ್ಕೊಂಡಿದ್ದು. ಬಟ್ 2 ಮೂವಿ ಅಂತ ಪರಿ ಸಕ್ಸಸ್ ಆಗಲಿಲ್ಲ. ಸ್ಪೆಷಲಿ ಲೈಗರ್ ಮೂವಿ ಮೇಲೆ ಮುಟ್ಟ ಹೋಪ್ ಅಂತ ನಾನು ಇಟ್ಕೊಂಡಿದ್ದೆ. ಯಾಕಂದ್ರೆ ಅದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿತ್ತು. ಅವಾಗೆ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಕೊಡ್ತಿರ್ಬೇಕು ನಾವು ಅನ್ಕೊಂಡಿದ್ದು ಕೋವಿಡ್ ಆದಮೇಲೆ. ಬಟ್ ಅದು ಮೂವಿ ಇಷ್ಟಕ್ಕನ ಡಿಸಪಾಯಿಂಟ್ ಮಾಡ್ದೆ ಅಂತ ಯಾರು ಅನ್ಕೊಂಡಿಲ್ಲ. ಮತ್ತು ಫ್ಯಾಮಿಲಿ ಸ್ಟಾರರ್ ಮೂವಿ ಮಾಡಿದ್ರು, ಅದನ್ನ ಮೂವಿ ಅಂತ ಪರಿ ಸಕ್ಸಸ್ ಅಂತ ಆಗಲಿಲ್ಲ. ಸ್ವಲ್ಪ ವಿಜಯ್ ದೇವರಕೊಂಡ ಒಳಗೆ ಏನು ಬಿಹೇವಿಯರ್ ಇತ್ತಲ್ಲ, ಅದು ಎಲ್ಲೋ ಮಂದಿಗೆ ಇಷ್ಟ ಆಗಲ್ಲಾಗಿತ್ತು. ಅದು ಒಂದು ಪಾಯಿಂಟ್ ಅಂತ ಇತ್ತು. ಬಟ್ ಇದು ಮೂವಿ ಬಗ್ಗೆ ನಾವು ಮಾತಾಡೋದು, ಇದು ಸೆಕೆಂಡ್ ಪಾರ್ಟ್ ನಾವು ಮೂವಿ ಬರೋದ. ಫಿಲ್ಮ್ ಪ್ರೊಡ್ಯೂಸರ್ ನಾಗವಂಶಿ ಅಂದ್ರೆ ಫಸ್ಟ್ ಪಾರ್ಟ್ಗೆ ಪಬ್ಲಿಕ್ ಒಳಗೆ ರೆಸ್ಪಾನ್ಸ್ ಬಂದ, ಸೆಕೆಂಡ್ ಪಾರ್ಟ್ನು ಮಾಡ್ತಾವ ಅಂತ ಅವ್ರು ಅಂದ್ರೆ. ಸ್ವಲ್ಪ ಇದು ಬ್ಯಾಕ್ಗ್ರೌಂಡ್ದಾಗ ನಾವು ಮಾತಾಡಬೇಕಂದ್ರು ವಾಯ್ಸ್ ಇಲ್ಲಿ ಕೊಟ್ಟರು ನೋಡಿ, ತೆಲುಗುದಾಗೆ ಜೂನಿಯರ್ NTR ಅವ್ರ ವಾಯ್ಸ್ ಕೊಟ್ರ. ಸಾಲಿಡ್ ಎಕ್ಸ್ಟ್ರೀಮ್ ಲೆವೆಲ್ ವಾಯ್ಸ್ ಅಂತ ಆದ. ನನಗಂದ್ರೂ ಸಾಲಿಡ್ ಅನ್ಸಿದ್ದು ವಾಯ್ಸ್ ಕೇಳಮಟ್ಟಿಗಲ್ಲ. ಯಾಕಂದ್ರೆ ಮತ್ತು ತಮಿಳ್ದಾಗ ಇಲ್ಲಿ ರಾಯಲ್ ಎಕ್ಸ್ ಅವರು ಸೂರ್ಯ ಅವರು ವಾಯ್ಸ್ ಕೊಟ್ಟರು. ಲಿಟ್ರಲಿ ಬಾಸ್ ಅವ್ರ ವಾಯ್ಸ್ ಕೇಳಮಟ್ಟಿಗೆ ಅಲ್ಲಿ ಬೂಸ್ ಬಂಪ್ಸ್ ಕ್ರಿಯೇಟ್ ಆಗ್ಲೈತಿದ್ದು. ಮತ್ತು ಹಿಂದಿದಾಗೆ ರಣವೀರ್ ಕಪೂರ್ ವಾಯ್ಸ್ ಕೊಟ್ರ. ಎಕ್ಸಾಂಪಲ್ ಆ್ಯನಿಮಲ್ ಒಳಗೆ ಹೆಂಗೆ ವಾಯ್ಸ್ ಇತ್ತು ನೋಡ್ರಿ, ಈ ಫಿಲ್ಮ್ ಒಳಗೂ ಅದೇ ವಾಯ್ಸ್ ನನಗೆ ಅನ್ಸಿದೆ. ಸ್ವಲ್ಪ ಸ್ಟೋರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ವಿಜಯ್ ದೇವರಕೊಂಡ ಫಿಲ್ಮ್ನಲ್ಲಿ ಕಾನ್ಸ್ಟೇಬಲ್ ರೋಲ್ ಪ್ಲೇ ಮಾಡ್ಲತ್ತಾರ. ಫಸ್ಟ್ ಪಾರ್ಟ್ ಒಳಗೆ ಹೆಂಗೆ ಇರ್ಬೋದು ಸ್ಟೋರಿ, ಯಾಕಂದ್ರೆ ಸಾಲಿಡ್ ನನಗೆ ಅನ್ಸ್ಲತ್ತದ ಟೀಸರ್ ನೋಡೋ ಮಟ್ಟಿಗೆ. ಅಲ್ಲಿ ಆ್ಯಕ್ಚುಲಿ ಪ್ರೊಡಕ್ಷನ್ ವ್ಯಾಲ್ಯೂದ ಮೂವಿ ಅಂತ ಬರ್ಲತ್ತದ. ಆದಷ್ಟು ವಿಜಯ್ ದೇವರಕೊಂಡ ಕೋಶಿಶ್ ಮಾಡ್ಲತ್ತಾರ ಈ ಫಿಲ್ಮ್ ಹೆಂಗನ ಹಿಟ್ ಅಂತ ಕೊಡ್ಬೇಕಂತ ಅವ್ರು ಕೋಶಿಶ್ ಅಂತ ಮಾಡ್ಲತ್ತಾರ. ಎಕ್ಸಾಂಪಲ್ ಹೇಳ್ಬೇಕಂದ್ರು, ಸರಿಪೋದ ಶನಿವಾರ ಮೂವಿ ಒಳಗಡೆ ನಾನಿದು ಒಂದು ಡೈಲಾಗ್ ಅದ್ ನೋಡ್ರಿ, ಮೊತ್ತಂ ಪೋತರು ಎಲ್ಲೋಸ್ ಮುಂದೆ ಹೋತೀರಿ. ಮತ್ತು ವಿಜಯ್ ದೇವರಕೊಂಡ ಲಾಸ್ಟಿಗೆ ಇಲ್ಲಿ ಒಂದೇ ಡೈಲಾಗ್ ಅವ್ರು ಯೂಸ್ ಮಾಡ್ಯಾರ. ಇಲ್ಲಿ ಎಲ್ಲೋಸ್ ಮಂದಿಗೆ ಸುಟ್ಟು ಬಿಡ್ತೀನಿ ನಾವು, ಮತ್ತು ಈ ಥರ ಒಂದು ಡೈಲಾಗ್ ಅದ. ಸೊ ನನಗಂತ ಒಂದು ನ್ಯೂ ಲುಕ್ನಾಗಲ್ಲಿ ವಿಜಯ್ ದೇವರಕೊಂಡ ಒಂದು ಸ್ಟ್ರಾಂಗ್ ಮೂವಿ ಅಂತ ತರ್ಲತ್ತಾರ. ಏನು ತರಲಾಗಲ್ಲ, ಮುಂದೆ ನಮಗೆ ಗೊತ್ತಾಗ್ತದ. ಇದು ಅಂತ ನನಗೆ ಸಾಲಿಡ್ ನನಗೆ ಅನ್ಸಿದ್ದು. ಫೈನಲಿ ವಿಜಯ್ ದೇವರಕೊಂಡ ಅವರು ಒಂದು ಫ್ರೆಶ್ನೆಸ್ ಆದ ಮೂವಿ ಅಂತ ತರ್ಲತ್ತಾರ. ಸೊ ನನಗಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಟೀಸರ್ ನನಗೆ ಅನ್ಸಿದ್ದು. ಟ್ರೇಲರ್ ಸಲಕ್ಕೆ ವೇಟಿಂಗ್ ಇದ್ದೀನಿ. ಹಾಗೆ ಮೂವಿ ಅಂತ ಇದೇ ವರ್ಷ ಒಳಗೆ ಬರ್ಲತ್ತದ. ಸಾಲಿಡ್ ನನಗೆ ಅನ್ಸಿದ್ದು. ಸೊ ನೆಕ್ಸ್ಟ್ ನೋಡೋಣ, ಸಾಂಗ್ಗಳು ಬರ್ತಾವಲ್ಲ, ಸೊ ಅದು ಗೊತ್ತಾಗ್ತದ ಮುಂದೆ ಇದು ಮೂವಿ ಯಾವ ಥರ ರೆಡಿ ಆಗ್ಯದ. ಚಲೋ ಪ್ರೊಡಕ್ಷನ್ ವಾಲ್ದ ಮೂವಿ ಅಂತ ಬರ್ಲತ್ತೆ. ಯಾಕಂದ್ರೆ ನಾಗವಂಶಿ ಅವರು ಠಾಕೂರ್ ಮಹಾರಾಜ್ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಕೊಟ್ಟಾರ. ಬಟ್ ಇದು ಮೂವಿ ಮೇಲೆ ಗೊತ್ತಾದ, ಇದು ಮೂವಿ ಯಾವ ಲೆವೆಲ್ದಾಗ ರೆಡಿ ಆಗಿರುತ್ತೆ. ಟೇಕ್ ಕೇರ್, ಏನು ಬಾಯ್.